ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಪ್ರಸಿದ್ಧ ಸಫಲಾಂಬ ದೇವಿ ರಾಸುಗಳ ಜಾತ್ರೆ ಬಹಳ ವಿಜೃಂಭಣೆಯಿಂದ ಆರಂಭವಾಗಿದೆ. ಪ್ರತಿನಿತ್ಯ ಇಲ್ಲಿ ರಾಸುಗಳ ಮೆರವಣಿಗೆ, ರಾಸುಗಳ ಮಾರಾಟ ಮತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರ್ತಾ ಇದ್ದಾರೆ. ನೋಡಿದ್ರೆ ಖಂಡಿತ ಎಲ್ಲೋ ಕಳೆದ ಒಂದು 10 ವರ್ಷಗಳ ಹಿಂದೆ ಜನರು ಯಾವ ರೀತಿಯಾಗಿ ಬಹಳ ಜನಸ್ತೋಮ ಸೇರ್ತಾ ಇತ್ತು, ಅದೇ ರೀತಿಯಲ್ಲಿ ಇದೀಗ ಹೊಸ ವರ್ಷದಂದು ಜನ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇರ್ತಕ್ಕಂಥದ್ದು ಈ ಒಂದು ಸಫಲಾಂಬ ದೇವಿ ಜಾತ್ರೆ ಏನಿದೆ ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಡೀತಕ್ಕಂಥ ಬಹಳ ದೊಡ್ಡ ಒಂದು ದನಗಳ ಜಾತ್ರೆಯಲ್ಲಿ ಈ ಒಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ತೊರ್ನಹಳ್ಳಿ ಗ್ರಾಮದಲ್ಲಿ ನಡೀತಕ್ಕಂಥ ಒಂದು ರಾಸುಗಳ ಜಾತ್ರೆ ಕೂಡ ಒಂದು ಬಹಳ ದೊಡ್ಡ ಜಾತ್ರೆ. ಈ ಒಂದು ಜಾತ್ರೆಯಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ರೈತರು ತಮ್ಮ ಒಂದು ರಾಸುಗಳ ಒಂದು ಪ್ರದರ್ಶನ ಜೊತೆಗೆ ಮಾರಾಟವನ್ನು ಕೂಡ ಮಾಡ್ತಾರೆ. ಜೊತೆಗೆ ಪಕ್ಕದ ಆಂಧ್ರ ಮತ್ತೆ ತಮಿಳುನಾಡು ಈ ಒಂದು ಭಾಗದಿಂದಲೂ ಕೂಡ ಬಹಳಷ್ಟು ರೈತರು ಈ ಒಂದು ಭಾಗದಲ್ಲಿ ಬಂದು ರಾಸುಗಳ ಒಂದು ಮಾರಾಟವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಅವರ ಒಂದು ರಾಸುಗಳ ಒಂದು ಪ್ರದರ್ಶನವನ್ನು ಕೂಡ ಮಾಡ್ತಾರೆ. ಪ್ರಮುಖವಾಗಿ ಜನವರಿ 1ರಂದು ಆರಂಭವಾಗಿರ್ತಕ್ಕಂಥ ಈ ಒಂದು ತೊರ್ನಹಳ್ಳಿ ಗ್ರಾಮದ ಸಫಲಾಂಬ ದೇವಿ ಜಾತ್ರೆ ಏನಿದೆ ಬಹಳ ಒಂದು ವಿಜೃಂಭಣೆಯಿಂದ ಇದೀಗ ಆರಂಭ ಆಗಿರ್ತಕ್ಕಂಥದ್ದು. ಮೊದಲ ದಿನದಿಂದ ಕಡೆ ದಿನದವರೆಗೂ ಕೂಡ ಈ ಒಂದು ಜಾತ್ರೆಯಲ್ಲಿ ಪ್ರಮುಖವಾಗಿ ರಾಸುಗಳ ಒಂದು ಮೆರವಣಿಗೆ ಪ್ರಮುಖ ಆಕರ್ಷಣೆ ಆಗಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಇವತ್ತು 5ನೇ ದಿನ ಜಾತ್ರೆಯ ಅಂಗವಾಗಿ ಪ್ರಮುಖವಾಗಿ 5ನೇ ದಿನ ಮತ್ತೆ 4ನೇ ದಿನ 2 ದಿನಗಳಲ್ಲೂ ಕೂಡ ರೈತರು ತಮ್ಮ ಒಂದು ರಾಸುಗಳ ಪ್ರದರ್ಶನವನ್ನ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥ ರಾಸುಗಳಿಗೆ ವಿವಿಧ ರೀತಿಯಲ್ಲಿ ಅಲಂಕಾರವನ್ನು ಮಾಡಿ ಅದಕ್ಕೆ ಒಂದು ಗೆಜ್ಜೆಯನ್ನು ಕಟ್ತಾರೆ, ಮತ್ತೆ ಕಾಲಿಗೆ ಖಡ್ಗವನ್ನು ಕೂಡ ಕಟ್ತಾರೆ. ಈ ನಿಟ್ಟಿನಲ್ಲಿ ಎತ್ತುಗಳಿಗೆ ಒಂದು ಸಿಂಗಾರ ಮತ್ತೆ ಅಲಂಕಾರವನ್ನು ಮಾಡಿ ಆ ಒಂದು ಎತ್ತುಗಳನ್ನ ಈ ಒಂದು ಸಫಲಾಂಬ ದೇವಿ ದೇವಸ್ಥಾನ ಏನಿದೆ ಆ ಒಂದು ಆವರಣ ಅಂದ್ರೆ ಈ ಒಂದು ರಥ ಬೀದಿ ಆವರಣದಲ್ಲಿ ಮೆರವಣಿಗೆ ಮಾಡ್ತಕ್ಕಂಥದ್ದು ಬಹಳಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಪದ್ಧತಿಯಾಗಿದೆ. ಇದೇ ನಿಟ್ಟಿನಲ್ಲಿ ಒಂದು ಮಾಲೂರು ತಾಲೂಕು ಸೇರಿದಂತೆ ನಮ್ಮ ಕೋಲಾರ ಜಿಲ್ಲೆ ಮತ್ತೆ ಪಕ್ಕದ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ರಾಸುಗಳ ಒಂದು ಮೆರವಣಿಗೆ ನೋಡ್ಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನಸ್ತೋಮ ಸೇರಿತ್ತು. ಪ್ರಮುಖವಾಗಿ ಈ ಒಂದು ಸಫಲಾಂಬ ದೇವಿಯ ಒಂದು ದರ್ಶನವನ್ನು ಮಾಡ್ಕೊಳ್ಳಿಕ್ಕೆ ಭಕ್ತರು ಸರತಿ ಸಾಲಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ನಿಂತಿದ್ದು ಕೂಡ ಕಂಡು ಬಂತು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಜಾತ್ರೆಯಲ್ಲಿ ಕಳೆದ ವರ್ಷ ಜನರ ಒಂದು ಕೊರತೆ ಎದುರಾಗಿತ್ತು. ಜೊತೆಗೆ ಬೇರೆ ಒಂದು ಜಿಲ್ಲೆಗಳಿಂದ ಆಗಮಿಸುವಂತಹ ವ್ಯಾಪಾರಿಗಳ ಸಂಖ್ಯೆ ಒಂದು ಕೊರತೆ ಕೂಡ ಕಾಡಿತ್ತು. ಹಾಗಾಗಿನೇ ಈ ಒಂದು ವರ್ಷ ಜನಸ್ತೋಮ ಕಂಡು ಇಲ್ಲಿರ್ತಕ್ಕಂಥ ಮಾಲೀಕರು ಜೊತೆಗೆ ಸಾರ್ವಜನಿಕರು ಬಹಳಷ್ಟು ಒಂದು ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರೆ ಇತ್ತೀಚೆಗೆ ನಾವು ಗಮನಿಸಬಹುದು. ಹಳ್ಳಿಗಾಡು ಪ್ರದೇಶದಲ್ಲಿ ಜನರು ನಗರಗಳತ್ತ ಬಹಳಷ್ಟು ಕಡೆ ವಲಸೆಯನ್ನು ಹೋಗ್ತಾ ಇದ್ದಾರೆ. ಜೊತೆಗೆ ಹಳ್ಳಿಯಲ್ಲಿ ತಾವು ಮಾಡ್ತಕ್ಕಂಥ ಒಂದು ಹೈನುಗಾರಿಕೆಯನ್ನು ಬಿಟ್ಟು ನಗರ ಪ್ರದೇಶಗಳಲ್ಲಿ ಕೆಲಸವನ್ನು ಹುಡುಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿನೇ ಗ್ರಾಮೀಣ ಭಾಗದಲ್ಲಿ ಈ ಒಂದು ಎತ್ತುಗಳನ್ನ ಸಾಕ್ತಕ್ಕಂತ ರೈತರ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತಿದೆ. ಹಾಗಾಗಿನೇ ಎತ್ತುಗಳನ್ನ ಉಳಿಸಬೇಕು ಮತ್ತೆ ಬೆಳೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಜನ ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಬಂದಿದ್ದಾರೆ. ಹಾಗಾಗಿನೇ ಈ ಒಂದು ಮಾಲೂರು ತಾಲೂಕಿನಾದ್ಯಂತ ಈ ಒಂದು ಜಾತ್ರೆ ಬಹಳಷ್ಟು ಒಂದು ಪ್ರಮುಖದ್ದಾಗಿದೆ. ಯಾಕಂತ ಹೇಳಿದ್ರೆ ನಾವು ಗಮನಿಸಬಹುದು ಯಾವುದೇ ಒಂದು ದೇವರ ಜಾತ್ರೆ ಮತ್ತೆ ರಥೋತ್ಸವಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರ್ತಾರೆ. ಇದೇ ನಿಟ್ಟಿನಲ್ಲಿ ತೊರ್ನಹಳ್ಳಿ ಜಾತ್ರೆಯಲ್ಲಿ ಪ್ರದರ್ಶನಕ್ಕೆ ಇರ್ತಕ್ಕಂಥ ಮಾಲೀಕರು ತಮ್ಮ ತಮ್ಮ ಶೆಡ್ ಗಳನ್ನ ಬಹಳಷ್ಟು ಒಂದು ವಿಜೃಂಭಣೆಯಿಂದ ಅಲಂಕಾರವನ್ನು ಮಾಡಿರ್ತಾರೆ, ಲೈಟಿಂಗ್ ಗಳು ಕೂಡ ಹಾಕಿರ್ತಾರೆ, ಮತ್ತೆ ಹಗಲಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಜೊತೆಗೆ ರಾತ್ರಿ ಕೂಡ ಸಾರ್ವಜನಿಕರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಹಾಗಾಗಿನೇ ಇದು ಬಹಳ ಒಂದು ವಿಜೃಂಭಣೆಯಿಂದ ನಡೀತಕ್ಕಂಥ ಜಾತ್ರೆ. ಒಂದ್ ಕಡೆ ಹೇಳೋದಾದ್ರೆ ಸ್ಥಿತಿವಂತ ರೈತರು ಬಹಳ ವಿಜೃಂಭಣೆಯಿಂದ ಈ ಒಂದು ಜಾತ್ರೆಯನ್ನ ಏನ್ ಮಾಡ್ತಾರೆ ಅದನ್ನ ನೋಡ್ಲಿಕ್ಕೆ ಅಂತಾನೆ ಬಹಳಷ್ಟು ರೈತರು ಬರ್ತಾರೆ. ಜೊತೆಗೆ ಉತ್ತರ ಕರ್ನಾಟಕ ಭಾಗದಿಂದ ರೈತರು ಬಹಳಷ್ಟು ಎತ್ತುಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಒಂದು ಮಾರಾಟವನ್ನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಹಾಗಾಗಿನೇ ಈ ಒಂದು ಜಾತ್ರೆಯಲ್ಲಿ ಕೂಡ ದಾಖಲೆ ಮೊತ್ತಕ್ಕೆ ಇದೀಗ ಎತ್ತುಗಳು ಕೂಡ ಮಾರಾಟ ಆಗಿರ್ತಕ್ಕಂಥದ್ದು. ಮಾಲೂರು ತಾಲೂಕಿನ ಕ್ಷೇತ್ರನಹಳ್ಳಿ ಗ್ರಾಮದ ವೆಂಕಟೇಶ್ ಗೌಡ ಎಂತಕ್ಕಂಥ ರೈತರ ಇದೀಗ ಎತ್ತುಗಳನ್ನ 14 ಲಕ್ಷಕ್ಕೆ ತುಮಕೂರಿನ ಇಡಗೂರು ಗ್ರಾಮದ ಸುಶಾಂತ್ ಗೌಡ ಎಂತಕ್ಕಂಥವ್ರು ರೈತ ವೆಂಕಟೇಶ್ ಗೌಡ ಅವರ ಬಳಿ ಸುಮಾರು 14 ಲಕ್ಷ ಹಣಕ್ಕೆ ಈ ಒಂದು ಎತ್ತುಗಳನ್ನ ಖರೀದಿ ಮಾಡಿರ್ತಕ್ಕಂಥದ್ದು. ಈ ಒಂದು ರೈತ ವೆಂಕಟೇಶ್ ಗೌಡ ಏನಿದ್ದಾರೆ ಅವರ ಒಂದು ಎತ್ತುಗಳು ಸುಮಾರು 7 ಅಡಿ ಎತ್ತರ ಇರತಕ್ಕಂಥದ್ದು ಮತ್ತೆ ಬಹಳ ಒಂದು ದಪ್ಪದಾಗಿರ್ತಕ್ಕಂಥ ಒಂದು ಮೈಕಟ್ಟನ್ನು ಕೂಡ ಹೊಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಎತ್ತುಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಡ್ತಕ್ಕಂಥದ್ದಲ್ಲ, ಮತ್ತೊಂದ್ ಕಡೆ ಆ ಒಂದು ಎತ್ತುಗಳನ್ನ ಖರೀದಿ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ಬಹಳಷ್ಟು ಒಂದು ವಿಜೃಂಭಣೆಯಿಂದ ರೈತರು ಮಾಡ್ತಾರೆ. ಮತ್ತೆ ಲಕ್ಷ ಹಣವನ್ನ ಹೂಡಿಕೆ ಮಾಡಿ ರೈತರು ಇಲ್ಲಿ ಒಂದು ಎತ್ತುಗಳನ್ನ ಖರೀದಿ ಕೂಡ ಮುಂದಾಗ್ತಾರೆ. ಹಾಗಾಗಿನೇ ಈ ಒಂದು ಜಾತ್ರೆ ಬಹಳ ಒಂದು ವಿಜೃಂಭಣೆಯಿಂದ ಇದೀಗ ನಡೀತಾ ಇರತಕ್ಕಂಥದ್ದು. ಮತ್ತೆ ಮುಂದಿನ 5 ದಿನಗಳಲ್ಲಿ ಕೂಡ ರೈತರು ತಮ್ಮ ಒಂದು ಎತ್ತುಗಳನ್ನ ಪ್ರದರ್ಶನಕ್ಕೆ ಇಡ್ತಕ್ಕಂಥದ್ದು, ಜೊತೆಗೆ ಅದರ ಒಂದು ಮೆರವಣಿಗೆನ ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬಹಳ ಒಂದು ವಿಜೃಂಭಣೆಯಾಗಿ ನಡೆಯುತ್ತೆ. ಈ ಒಂದು ರೈತರ ಒಂದು ಸಿರಿವಂತಿಕೆಯನ್ನು ನೋಡ್ಲಿಕ್ಕೆ ಅಂತಾನೆ ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ದಾರೆ. ಈ ನಿಟ್ಟಿನಲ್ಲಿ ಮಾತನಾಡಿರ್ತಕ್ಕಂಥ ಸ್ಥಳೀಯ ಗ್ರಾಮಸ್ಥರು ಮತ್ತೆ ಹೋರಿ ಮಾಲೀಕರು ಜಾತ್ರೆಯಲ್ಲಿ ಕಳೆದ ವರ್ಷ ಜನರ ಒಂದು ಕೊರತೆ ಕಂಡು ಬಂದಿತ್ತು, ಆದ್ರೆ ಈ ಬಾರಿ ಕಿಕ್ಕಿರುವುದು ಜನ ಸೇರಿದ್ದಾರೆ. ಹಾಗಾಗಿನೇ ಬಹಳ ಒಂದು ಖುಷಿ ಕೂಡ ಆಗ್ತಾ ಇದೆ. ಮತ್ತೆ ಎತ್ತುಗಳಿಗೆ ಬಹಳ ವಿಶೇಷವಾಗಿ ಸಿಂಗಾರವನ್ನು ಕೂಡ ಮಾಡಿದ್ದಾರೆ ಅಂತಕ್ಕಂಥ ಒಂದು ಸಂತಸದ ಮಾತುಗಳನ್ನ ಸಾರ್ವಜನಿಕರು ಕೂಡ ಹೇಳಿರ್ತಕ್ಕಂಥದ್ದು. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ, ನೀವೇ ನೋಡಿದ್ರಿ. ನಾವು 12:15 ಮೆರವಣಿಗೆ ಸ್ಟಾರ್ಟ್ ಮಾಡಿದ್ದು, ಇವಾಗ ಮುಗಿಸಿದ್ದೀವಿ. ಎತ್ತುಗಳು ನಮ್ಮ ದನಗಳು ಸುಸ್ತಾಗಿವೆ, ನಾವು ಸುಸ್ತಾಗಿದ್ದೀವಿ. ಭಾಳ ಜನ ಈ ಸರಿ ಭಾನುವಾರ ಬಂದಿದ್ದು ಒಂದು ಕಾರಣ, ಮತ್ತು ಮೆಸೇಜ್ ಹೋಗಿದೆ
ಈ ಸಾರಿ ಜಾತ್ರೆ ಭಾಳ ವಿಜೃಂಭಣೆಗೆ ನಡೀತಾ ಇದೆ ಅಂತ. ಅದರಿಂದ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ನಮ್ದು ಇನ್ನೊಂದು ಈ ನಾಟಿ ದನಗಳ ಜೊತೆಗೆ ಈ ಸಾರಿ ಅಲ್ಲಿ ನೀವು ನೋಡಿರ್ತೀರಿ ಇಷ್ಟೊತ್ತು ಪುಂಗ್ನೂರು ಗಿಡ್ಡ ಒಂದು 4 ಹಾಕಿದ್ದೀವಿ. ದೇಶದಲ್ಲಿ ಅತಿ ಚಿಕ್ಕ ಹಸು, ಅದರದ್ದೇ ಒಂದು ಮಹತ್ವ, ಅದರದ್ದೇ ಒಂದು ವಿಶೇಷ ಇದೆ. ದೇಶದಲ್ಲಿ ಒಂದು 2000 ಹಸು ಏನೋ ಇದೆ, ಅದು ಅಷ್ಟೇ. ಅದರಲ್ಲಿ ನಾವು ಒಂದು 4 ಇಟ್ಕೊಂಡಿದ್ದೀವಿ. ಜನ ನೋಡಿ ಅದನ್ನು ನೋಡೋಕ್ಕೆ ಎಷ್ಟು ಮುಗಿಬೀಳ್ತಾ ಇದ್ದಾರೆ, ಭಾಳ ತುಂಬ ಪ್ರೀತಿಯಿಂದ ಅದನ್ನು ನೋಡಿ ಒಂದು ಇದು ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾನು 10 ವರ್ಷದಿಂದ ಈ ಜಾತ್ರೆಗೆ ಬರ್ತಾ ಇದ್ದೀನಿ. ಈ ಜಾತ್ರೆ ಮಂದಗತಿಯಲ್ಲಿ ನಡೀತಾ ಇತ್ತು ಸುಮಾರು 10 ವರ್ಷದಿಂದ. ಕಾಲಕ್ರಮೇಣ ಅದು ಸ್ವಲ್ಪ ಡೆವಲಪ್ ಆಗಿ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಈ ಹೋದ ವರ್ಷ ಎಷ್ಟಾಗಿತ್ತು ಈ ವರ್ಷ ಡಬಲ್ ಆಗಿದೆ. ಅದಕ್ಕೆ ಕಾರಣ ಏನಂದರೆ ಹಳ್ಳಿಕಾರ್ ತಳಿ ನಶಿಸಿ ಹೋಗುವಂಥ ಟೈಮಲ್ಲಿ ಸಾಕಷ್ಟು ಪ್ರಭಾವಿ ಜನಗಳು ಮತ್ತು ಗ್ರಾಮಾಂತರದಲ್ಲಿರೋರು, ನಗರ ಪ್ರದೇಶದಲ್ಲಿರೋರು ಎಲ್ಲರೂ ಇತ್ತೀಚೆಗೆ ಏನೋ ಕಾರಣ ಗೊತ್ತಾಗ್ತಾಯಿಲ್ಲ, ಹಳ್ಳಿಕಾರ್ ತಳಿನ ಬೆಳೆಸಬೇಕು ಅಂತ ತುಂಬ ಸಾಹಸ ಮಾಡಿ ಎಲ್ಲರೂ ಬೆಳೆಸ್ತಾ ಇದ್ದಾರೆ. ಅದರಂಗೆ ಉತ್ತೇಜನವೂ ಚೆನ್ನಾಗಿ ಆಗ್ತಾಯಿದೆ. ಸಾಕಷ್ಟು ಜನ ಮೊದಲೆಲ್ಲ ನೀವು ನೋಡ್ತಾ ಇರ್ಬೋದು, ಗ್ರಾಮೀಣ ಪ್ರದೇಶದ ಜನ ಕಡಿಮೆ ಬರ್ತಾಯಿದ್ರು ಜಾತ್ರೆಗಳಿಗೆ. ಇತ್ತೀಚೆಗೆ ಲೆಕ್ಕ ಹಾಕಿದರೆ ಮಂದಗತಿಯಲ್ಲಿದ್ದವರು ಡಬಲ್ ತ್ರಿಬಲ್ ಆಗ್ತಾಯಿದ್ದಾರೆ. ಇಲ್ಲಿ ಕ್ರೌಡ್ ಜಾಸ್ತಿ ಆಗ್ತಾಯಿದೆ, ಜನಗಳು ಜಾಸ್ತಿ ಬರ್ತಾ ಇದ್ದಾರೆ. ಓಡಾಡೋಕ್ಕೂ ಆಗ್ತಾಯಿಲ್ಲ, ಜನಗಳಿಗೂ ತುಂಬ ಅನುಕೂಲ ಆಗಿದೆ. ಜನಗಳೆಲ್ಲ ತುಂಬ ಸಂತೋಷದಿಂದ ಬಂದು ಜಾತ್ರೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಆಮೇಲೆ 1 ವರ್ಷದಿಂದ 1 ವರ್ಷಕ್ಕೆ ಹಳ್ಳಿಕಾರ್ ತಳಿಗಳು ಬೆಳೀತಾ ಇರೋದು ನೋಡಿದ್ರೆ ನಮಗಂತೂ ತುಂಬ ಸಂತೋಷ ಆಗ್ತಾಯಿದೆ. ಒಟ್ಟಾರೆಯಾಗಿ 10 ದಿನಗಳ ಕಾಲ ನಡೆಯುವಂತಹ ಈ ಒಂದು ಸಪ್ಲಾಂಬ ದೇವಿ ತೊರ್ನಹಳ್ಳಿಯ ಒಂದು ರಾಸುಗಳ ಜಾತ್ರೆ ಬಹಳ ಒಂದು ವಿಜೃಂಭಣೆಯಿಂದ ಇದೀಗ ಆರಂಭ ಆಗಿರ್ತಕ್ಕಂಥದ್ದು. ಮೊದಲನೇ ದಿನದಿಂದ 10ನೇ ದಿನದವರೆಗೂ ಕೂಡ ಇಲ್ಲಿ ವಿಜೃಂಭಣೆಯಾಗಿ ಪ್ರತಿನಿತ್ಯ ಒಂದೊಂದು ಆಚರಣೆ ಕೂಡ ಇರುತ್ತೆ. ಅದರ ಭಾಗವಾಗಿ ರಾಸಿರ್ತಕ್ಕಂಥ ರಾಸುಗಳ ಮೆರವಣಿಗೆ ಬಹಳ ಒಂದು ವಿಜೃಂಭಣೆಯಿಂದ ಆಗಿರ್ತಕ್ಕಂಥದ್ದು. ಮತ್ತೆ ಒಂದು ದೇಸಿ ತಳಿಯ ಒಂದು ಎತ್ತುಗಳನ್ನ ಏನು ಮಾರಾಟ ಮಾಡ್ತಾ ಇರ್ತಕ್ಕಂಥ ರೈತರು ಮನವಿ ಮಾಡ್ತಾ ಇರೋದು, ಮನೆಗಳಲ್ಲಿ ದೇಸಿ ತಳಿಯ ಎತ್ತುಗಳನ್ನ ಸಾಕಿ ಮತ್ತೆ ಸಾಕಾಣಿಕೆ ಮಾಡಿ ಮತ್ತೆ ಬೇರೊಬ್ರು ಕೂಡ ಅದನ್ನು ಮಾರಾಟ ಮಾಡಿ ಮತ್ತೆ ಈ ಒಂದು ಪದ್ಧತಿಯನ್ನ ಮುಂದುವರಿಸಿ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.